ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಪೂರ್ಣಾವಧಿ ಕಾರ್ಯಕರ್ತರಾಗಿ ಭಾರತೀಯ ಜನತಾ ಪಾರ್ಟಿಯ ಆರಂಭದಲ್ಲಿ ಪೂರ್ಣಾವಧಿ ಕಾರ್ಯಕರ್ತರಾಗಿ ಸಮರ್ಪಿತ ಕಾರ್ಯವನ್ನು ಮಾಡಿ ಮತ್ತು ವಿಧಿಲಿಖಿತ ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಒಂದು ನಿಮಿಷ ಮೌನಾಚರಣೆ ಮಾಡಬೇಕು ಅಂತೇಳಿ ಅಧ್ಯಕ್ಷರ ಸೂಚನೆ ಮೇರೆಗೆ ನಾವೆಲ್ಲರೂ ಕೂಡ ಮೌನಾಚರಣೆಯನ್ನು ಮಾಡಬೇಕು. ಆ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಬೇಕು. ಮೌನ ಆರಂಭ. ಈ ಕಾರ್ಯಕ್ರಮ ಎಸ್ ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮ ಜರುಗುತ್ತದೆ. ಈ ಸಂದರ್ಭ ವಿಶೇಷವಾಗಿ ನಾನು ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳಲ್ಲಿ ನಾನು ಕೈ ಜೋಡಿಸಿ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ನಮ್ಮ ಅಪೇಕ್ಷೆ ಇದ್ದದ್ದು, ನಾನು ನಮ್ಮ ಗೌರವಾಧ್ಯಕ್ಷರಾಗಿರುವಂಥ ಗೋವಿಂದ ಕಾರಜೋಳಜಿಯವರು, ಪ್ರಭಾಕರ್ ಕೋರೇಜಿಯವರು, ಸ್ವಾಗತ ಸಮಿತಿ ಎಲ್ಲ ಸದಸ್ಯರುಗಳು ಪ್ರತಿ ಜಿಲ್ಲೆಗೂ ಹೋಗಿ ಪರಮ ಪೂಜ್ಯರನ್ನು, ಸ್ವಾಮೀಜಿಗಳನ್ನು ನಾವೇ ವೈಯಕ್ತಿಕವಾಗಿ ಅವ್ರಿಗೆ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ಕರಿಬೇಕು ಅನ್ನೋ ಒಂದು ಅಪೇಕ್ಷೆ ಇದ್ದರೂ ಸಹ ಸಮಯದ ಅಭಾವ, ಒತ್ತಡದಿಂದ ನಾವು ಯಾರೂ ಕೂಡ ವೈಯಕ್ತಿಕವಾಗಿ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ನಮ್ಮ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರಿಗೆ, ನಾಡಿನ ಎಲ್ಲ ಮಠಾಧೀಶರುಗಳಿಗೆ, ಜಗದ್ಗುರುಗಳಿಗೆ, ಸ್ವಾಮೀಜಿಗಳಿಗೆ ತಮ್ಮ ಮುಖೇನ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೇನೆ. ದಯಮಾಡಿ ತಾವೆಲ್ಲರೂ ಸಹ 9ನೇ ತಾರೀಕು ಯಡಿಯೂರಪ್ಪನವರ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬರಬೇಕು. ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಬಂದು, ಪರಮ ಪೂಜ್ಯರೆಲ್ಲರೂ ಕೂಡ ಬಂದು, ಎಲ್ಲ ಸಮಾಜದ ಗುರುಗಳಿಗೂ ಕೂಡ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೇನೆ. ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಕೂಡ ಆಶೀರ್ವಾದಿಸಬೇಕು ಅನ್ನುವ ವಿನಂತಿಯೊಂದಿಗೆ ನಮ್ಮೆಲ್ಲ ರಾಜ್ಯದಲ್ಲಿರುವಂಥ ಅಭಿಮಾನಿಗಳು ಅದೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನೋತ್ಸವದ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅನ್ನೋ ವಿನಂತಿಯನ್ನು ಮತ್ತೊಮ್ಮೆ ನಾನು ಮಾಡ್ತಾ ಇದ್ದೇನೆ. ಶಿಕ್ಷಣ ಕ್ಷೇತ್ರಕ್ಕೆ ಕುಶಲ ಜಿಲ್ಲಾ ಸಚಿವರಾದಾಗ ಈಗ ಆ ಕ್ಷೇತ್ರದ ಶಾಸಕರಾಗಿ ನಿಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಸಹಕಾರ ಕೊಡಿ, ಏನೇನು ಮಾಡಬೇಕಂತ ಸಮಸ್ಯೆಗಳು ಭಾಳ ಹೌದು ಸರ್. ಇಲ್ಲಿ ಸಮಸ್ಯೆಗಳು ಇದ್ದಿರ್ತವೆ ಸರ್. ಅವರು ಮಿನಿಸ್ಟ್ರಿ ಇಬ್ಬರು ಖುಷಿಯಾಗಿರೋದ್ರಿಂದ ನಿಮ್ಮ ಕ್ಷೇತ್ರದಾಗ ಕೆಲಸ ಆಗ್ತದೆ. ಒಬ್ಬರು ಸೆಂಟ್ರಲ್ ಇದ್ದಾರೆ, ಒಬ್ಬರು ಸ್ಟೇಟ್ ಇದ್ದಾರೆ, ಅನುಕೂಲ ಆಗುತ್ತೆ ಕೆಲಸ ಮಾಡೋಕ್ಕೆ. ಡೆಫಿನೆಟ್ಲಿ 25 ಗಂಟೆ ಸಿಕ್ಕಿರ್ತಾರೆ ಕೆಲಸ ಮಾಡ್ತಾರೆ. ಹ್ಞೂ ಇಲ್ರಿ, ಜನ ಅದಕ್ಕೆ ನಮ್ಮನ್ನು ಕೆಲಸ ರೀ. ಯಾಕಂದರೆ ಕೆಲಸಗಳು ಮಾಡೋ ಸಾಮರ್ಥ್ಯ ಐತಿ ನಮ್ಮಲ್ಲಿ. ಯಾವುದೇ ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಸುಧಾರಣೆ ಆಗಬೇಕು. ಕ್ಷೇತ್ರಗಳಲ್ಲಿ ಈಗ ಅಲ್ಲಿ ಒಂದು ಬೇಡಿಕೆ ಇರುವಂಥದ್ದು, ಒಂದು ಸರ್ಕಾರಿ ಕಾಲೇಜು ಮತ್ತೊಂದು ಸರ್ಕಾರಿ ಆಸ್ಪತ್ರೆ ಸುಧಾರಣೆ ಆಗಬೇಕು. ಮಹತ್ವದ ಬೇಡಿಕೆ ಇರುವಂಥದ್ದು. ಇಲ್ರಿ, ನೀವು ಹೇಳ್ದಂಗೆ ಭಾಳ ಚೆನ್ನಾಗಿ ಹೇಳಿರ. ಯಾವ್ದಾರ ಕ್ಷೇತ್ರ ಅಭಿವೃದ್ಧಿ ಆಗಬೇಕಂದ್ರೆ ಶಿಕ್ಷೆ ಬೇಕು, ಆರೋಗ್ಯ ಸೇವೆ ಬೇಕು. ಆಮೇಲೆ ದಾವಣಗೆರೆ ಪೂರ್ತಿ ಕರ್ನಾಟಕ ಜನ, ದೇಶದ ಜನ ಪರಿಚಯ ಹೆಂಗೆ ಪಡ್ಕೊಂಡ್ಯಾರಂದರೆ ವಿದ್ಯಾಕೇಂದ್ರದು ಶಿಕ್ಷಣದ ಸರ್ಕಾರ.
ಆಮೇಲೆ ಇದು ಆರೋಗ್ಯದ ಕೇಂದ್ರ ನಮ್ಮ JGMMC ಇರಲಿ, ಡೆಂಟಲ್ ಕಾಲೇಜ್ ಇರಲಿ, ಎಲ್ಲ ಆಸ್ಪತ್ರೆ ಇದೆ. ಸೊ ಅದಕ್ಕೆ ಹ್ಞೂ ರೀ ಸರ್, ಇಲ್ಲ ಹೇಳ್ತಿದ್ದಾರೆ. ಆಮೇಲೆ ಊರು ಹಂಗೆ ಬೆಳಿತಾವ್ರಿ ಸರ್. ಆದರೆ ದಕ್ಷಿಣದಲ್ಲಿ ನಮ್ಮ ನರ್ಸಿಂಗ್ ಕಾಲೇಜ್ ಐತಿ, KR ರೋಡ್ನಲ್ಲಿ ವಿಮೆನ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ಆಸ್ಪತ್ರೆ ಐತಿ. ಸೊ ಇವೆಲ್ಲ ಚೆನ್ನಾಗಿ ಸ್ಟ್ರೆಂಥನ್ ಮಾಡೋಣ ರೀ ಸರ್. ಸುಧಾರಣೆ ಮಾಡ್ಬೇಕು. ಹ್ಞೂ ರೀ, ಡೆಫಿನೆಟ್ಲಿ ಸರ್. ಆಮೇಲೆ ಹೀಗೆ ನಮ್ಮ SS ಮಲ್ಲಿಕಾರ್ಜುನ್ ಸಾಹೇಬರು ಹೇಳ್ದಂಗೆ ಅದು ವಿಮೆನ್ಸ್ ಕಾಲೇಜಿಂದ ಮುಂದುವೈದೈತೆ ರೀ ಸರ್. ಸೊ ಅದಕ್ಕೆ ನಾವು ಕೆಲ್ಸಗಳು ಭಾಳ ಜಲ್ದಿ ಮಾಡ್ತೀವಿ. 2 ವರ್ಷ ಟೈಮ್ ಐತಿ, ಅದರಲ್ಲಿ ಸಿಕ್ಕಾಪಟ್ಟೆ ಕೆಲ್ಸಗಳು ಮಾಡೋದಿಲ್ಲ. ಯಾಕಂದ್ರೆ ವಿದ್ಯಾಕಾಶಿ ಅಂತ ಹೇಳ್ತೀವಿ ದಾವಣಗೆರೆನ, ಆದರೆ SSLC ಯಲ್ಲಿ ಬಂದಂತ ನಾವು ರ್ಯಾಂಕಿಂಗ್ ನೋಡೋದಾದ್ರೆ 20ರ ಮೇಲೆ ಇದೆ. UC ರ್ಯಾಂಕಿಂಗ್ ನೋಡಿದ್ರು ಅದು ತುಂಬಾ ದೂರ ಇದೆ. ಹ್ಞೂ ರೀ, ಆ ನಿಟ್ಟಿನಲ್ಲಿ ಸುಧಾರಣೆ ಆಗಬೇಕು ಅಂತ. ಡೆಫಿನೆಟ್ಲಿ ಮಾಡೋಣ ರೀ ಸರ್. ಕ್ಷೇತ್ರದಲ್ಲಿ ಏನೇನು ಸಮಸ್ಯೆ ಇದೆ, ಏನೇನು ಬೇಡಿಕೆ ಇದೆ ಎಲ್ಲದನ್ನು ಕ್ರೋಢೀಕರಿಸಲಿಕ್ಕೆ ನಿಮ್ಮ ಸಮಾವೇಶ ಅಥವಾ ಜನಸ್ಪಂದನ ಸಭೆ ಈ ರೀತಿ ಫಸ್ಟ್ ಚಾಲನೆ ಕೊಡಬೇಕು. ಡೆಫಿನೆಟ್ಲಿ ಸರ್. ಇಲ್ಲ, ಸ್ವೇರಿಂಗ್ ಇನ್ ಆದಮೇಲೂ ಕೊಡ್ತೀವಿ. ಆಮೇಲೆ ಸ್ವೇರಿಂಗ್ ಇನ್ ಶುರು ಲೇಟ್ ಆಯ್ತು ಅಂದ್ರೂ ಅದಕ್ಕಿಂತ ಮುಂಚೆನೂ ಶುರು ಮಾಡ್ತೀವಿ ಸರ್. ನಾವು 8ನೇ ತಾರೀಕಿಂದ ಶುರು ಮಾಡೋಣ ಅಂತ ಇದ್ದೀವಿ ಗ್ರಾಮೀಣ ಪ್ರದೇಶ. ಎಲೆಕ್ಷನ್ ಬಿಫೋರ್ 100 crores ರಿಲೀಸ್ ಮಾಡಿದ್ರು ದಾವಣಗೆರೆ ಸೌತ್ಗೆ. ಏನು ಪ್ಲಾನ್ ಹಾಕೊಂಡಿದ್ದೀವಿ ಸರ್ 100 crores? ಹ್ಞೂ ರೀ, ಇಲ್ಲ ಅದಕ್ಕೆ ಒಂದು ಡೀಟೇಲ್ ಸ್ಟಡಿ ಮಾಡಿ ನಿಮ್ಮೆಲ್ಲರಿಗೂ ತಿಳಿಸ್ತೀನಿ ರೀ ಸರ್. ಏನು ಮಾಡಿದ್ರು? ಇಲ್ಲ ಮಾಡೀವಿ, ಬಟ್ ಎಲ್ಲರೂ ಖುಷಿ ಪಡಬೇಕು ಸರ್. ಎಲ್ಲರಿಗೂ ಅದು ಅಭಿವೃದ್ಧಿ ಏನೈತಿ ಎಲ್ಲರ ಬಾಗಿಲಿಗೆ ಮುಟ್ಬೇಕು ರೀ ಸರ್. ಸೊ ಯಾರನ್ನು ಹಿಂದೆ ಬಿಡಬಾರ್ದು ನಾವು. ಸೊ ಪ್ರತಿಯೊಂದು ಗ್ರಾಮಕ್ಕೆ ಮುಟ್ಟಬೇಕು, ಪ್ರತಿಯೊಂದು ವಾರ್ಡಿಗೆ ಮುಟ್ಬೇಕು ರೀ ಸರ್. ನಮಸ್ಕಾರ. ಇವತ್ತು ಇಡೀ ರಾಜ್ಯಾದ್ಯಂತ ಏನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸಮಸ್ಯೆಗಳ ಬಗ್ಗೆ ಮನವಿ ಕೊಡಲಿಕ್ಕೆ ಮಾನ್ಯ CO ಸರ್ ಅವರ ಒಂದು ನೇತೃತ್ವಕ್ಕೆ ಬಂದು ನಾವು ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ. ಇಡೀ ರಾಜ್ಯಾದ್ಯಂತ ಏನು ಕಳೆದ ಒಂದು ವಾರದ ಹಿಂದೆ ಗದಗ ಜಿಲ್ಲೆಯ ಅಸುಟಿ ಗ್ರಾಮ ಪಂಚಾಯತಿಯ ಮುಕ್ತಮ್ ಹುಸೇನ್ ಒಂದು ಆತ್ಮಹತ್ಯೆ ಪ್ರಕರಣ ಆಗಿತ್ತು. ಅದನ್ನು ತನಿಖೆಗೊಳಪಡಿಸಬೇಕು ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಒಳ್ಳೆಯ ವಾತಾವರಣ ರೂಪಿಸಿ ತನಿಖೆ ಜೊತೆಗೆ ಅವರ ಮನೆಯವರಿಗೆ ಒಂದು ನೌಕರಿಯನ್ನು ಕೊಡಬೇಕು. ಅವರ ಒಂದು ಯಾರಿದ್ದಾರೆ ಅವರ ಒಂದು ಹಿಂಬಾಲಕರು ಅಂತೇಳಿ ಅಂತಂದು ರಿಕ್ವೆಸ್ಟ್ ಇತ್ತು. ಅದ್ರ ಜೊತೆಗೇ ಇವತ್ತು ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಅನುದಾನದ ಕೊರತೆ ಇದೆ. ಜೊತೆಗೆ ಬಹಳಷ್ಟು ಜನಗಳು ಪೀಡೆಗಳು ಒತ್ತಡದಿಂದ ದಿನಾಲು ದೈಹಿಕ ಹಲ್ಲೆಗಳಿಂದ ಮಾನಸಿಕ ಹಿಂಸೆಯಿಂದ ರೋಷ ಹೋಗ್ತಾ ಇದ್ದಾರೆ. ಅಂಥದ್ದನ್ನು ಕ್ಲಿಯರ್ ಮಾಡಿ ಒಂದು ಒಳ್ಳೆಯ ವಾತಾವರಣ ಅವರ ಮುಖಾಂತರ ಮಾನ್ಯ ಪ್ರಿಯಾಂಕ್ ಸಾಹೇಬರಿಗೆ ಮಾನ್ಯ ಸಚಿವರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಮನವಿಗೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕೂಡ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ. ನಮ್ಮ ಇಷ್ಟೇ ಒಂದು ರಿಕ್ವೆಸ್ಟ್ ಇದೆ, ಕಾಲಕ್ಕೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬೇಕಾದಂಥ ಸೇವಾ ವಿಷಯಗಳಾಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಅಮಾನತು ವಿಷಯಗಳಾಗಿರ್ಬೋದು ಅವು ತೆರವಾಗಬೇಕು. ಜೊತೆ ತಾವೆಲ್ಲ ಇಲ್ಲಿವರೆಗೂ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.